ಸಲ್ಲಿಸೋಣ. ಇಂಥ ಕಾರ್ಯಗಳು ಹೆಚ್ಚು ಹೆಚ್ಚು ಆಗಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಯಾರೆಲ್ಲರೂ ಕೂಡ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ, ಶಿಕ್ಷಣ ಹೆಚ್ಚಿನ ಅಧ್ಯಯನ ಅದೆಲ್ಲವನ್ನೂ ಮಾಡಬೇಕಾಗಿದೆ, ಅವರಿಗೆ ಅವಕಾಶಗಳನ್ನ ಅಂತ. ತುಂಬಾ ಜನ ನೀವು ಸಹಾಯ ಮಾಡ್ತಾ ಬಂದಿದ್ದೀರಾ, ಹಣವನ್ನ ಕೊಟ್ಟಿದ್ದೀರಾ. ಆದ್ರೆ ಇಲ್ಲಿ ಎಂಥ ವಿದ್ಯಾರ್ಥಿನಿಯರಿಗೆ ಅವಕಾಶ ಅಂತ ಹೇಳಿದ್ರೆ PUC ಮುಗಿಸಿದ ಆದ್ಮೇಲೆ ಡಿಗ್ರಿ ಮಾಡೋಕೆ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಯಾವುದೇ ಹೆಚ್ಚಿನ ಅಧ್ಯಯನ ಮಾಡಬೇಕು ಅಂದಾಗ ವಿದ್ಯಾರ್ಥಿನಿಯರಿಗೆ ಮಾತ್ರ ಅವಕಾಶಗಳನ್ನ ಮನೆಯ ಪರಿಸ್ಥಿತಿಯನ್ನ ಗಮನಿಸಿ ಅವಕಾಶಗಳನ್ನ ಕೊಡಲಾಗ್ತಾ ಇದೆ. ಸಮಾರಂಭಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ತಮ್ಮೆಲ್ಲರಿಗೂ ನನ್ನ ಹೃದಯಸ್ಪರ್ಶಿ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ಕಾಮಗಾರಿ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಈ ಟ್ರಸ್ಟಿನ ಸದಸ್ಯರುಗಳು ನನ್ನ ಹತ್ರ ಬಂದು ತಮ್ಮ MP ಲ್ಯಾಡ್ ಫಂಡ್ ಅಲ್ಲಿ ಒಂದು ಸಣ್ಣ ಅನುದಾನ ಕೊಡಬೇಕು, ಅದಕ್ಕೆ ಮೊದಲು ನನಗೆ ಕೇಶವ್ ಪ್ರಸಾದ್ ಅವರು ಹೇಳಿದ್ರು. ಆವಾಗ ಈ MP ಲ್ಯಾಡ್ ಫಂಡ್ ಅಂದ್ರೆ ಬಹಳ ಕಡಿಮೆ ಇರುತ್ತೆ. ಇಡೀ ಸುಮಾರು 8 ವಿಧಾನಸಭಾ ಕ್ಷೇತ್ರ ಸೇರಿ ನಮಗೆ ಬರೋದು 5 ಕೋಟಿ ಮಾತ್ರ. ಅದಕ್ಕೆ ಅದು ಬಹಳ ಜಾಸ್ತಿನೂ ಕೊಡ್ಲಿಕ್ಕಾಗ್ಲಿಲ್ಲ, ಒಂದು 5 ಲಕ್ಷ ರೂಪಾಯಿ ಮಾತ್ರ ಕೊಡ್ಲಿಕ್ಕಾಯ್ತು. ಸೊ ಅಂದ್ರೆ ನಾವು ಹಣ ಎಷ್ಟು ಕೊಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಅದರ ಹಿಂದೆ ಉದ್ದೇಶ ಏನು, ಅದರ ಪ್ರೀತಿಯಿಂದ ನೀವು 1 ರೂಪಾಯಿ ಕೊಟ್ರು ಅದಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಸೊ ಆ ರೀತಿ ಇವತ್ತು ವಿದ್ಯಾರ್ಥಿ ನಿಲಯವನ್ನ ಸ್ಥಾಪನೆ ಮಾಡಿರೋದು ಬಹಳ ಸಂತೋಷದ ವಿಚಾರ. ಯಾಕೆಂತ ನನ್ನ ಭಾವನೆ, ಇವನ್ನು ನಾವು ತಾಲೂಕು ಮಟ್ಟದಲ್ಲಿ ಹೋದಂತ ಸಂದರ್ಭದಲ್ಲಿ ಬಹಳ ಬೇಡಿಕೆ ಇದೆ. ಈ ಕೆಲವು ಇದು ಹಿಂದುಳಿದ ವರ್ಗಕ್ಕೆ ಸೇರಿದಂತಹ ಹಾಸ್ಟೆಲ್ಗಳಿದೆ, ಬೆಂಗಳೂರಲ್ಲೇ ಇದೆ. ಇನ್ನು ಕೆಲವು ಜನರಲ್ ಸಾರ್ವಜನಿಕ ಹಾಸ್ಟೆಲ್ಗಳು ಇದೆ. ನೋಡಿ, ಹಿಂದೆ ಬಹುಶಃ ನಮ್ಮ ಪೂರ್ವಿಕರು ಅವ್ರು ಎಂತ ಕೆಲಸ ಮಾಡ್ತಾ ಇದ್ರು ಅಂದ್ರೆ ವಿದ್ಯೆಗೆ ಬಹಳ ಮಹತ್ವ ಕೊಡ್ತಾ ಇದ್ರು. ಊರಲ್ಲಿ ಯಾರಾದ್ರೂ ಒಬ್ಬ ಹುಡುಗ ಚೆನ್ನಾಗಿ ಓದ್ತಾನೆ ಅಂದ್ರೆ, ಇವಾಗ ಬಿಡಿ ಎಲ್ಲ 90% ಧನ ಸಹಾಯ ಮಾಡೋದು. ಯಾರಾದ್ರೂ ಒಬ್ಬ ಆಗ ಹೇಗಿತ್ತು ಅಂದ್ರೆ ನಮ್ಗೆ ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ಸಾಕ್ಷರತೆ ಎಷ್ಟಿತ್ತಪ್ಪ ಅಂದ್ರೆ ಎಷ್ಟೊಂದು 25% ಅಷ್ಟೇನೆ, 25-30%. ಓದಕ್ಕೆ ಬರೆಯಕ್ಕೆ ಬರೋದು 30% ಇತ್ತು. ಆದ್ರೆ ಇವತ್ತು ಸಾಕ್ಷರತೆ ಎಷ್ಟು? 90%, 85-90% ಇದೆ. ಆದ್ರೆ 2 ವ್ಯತ್ಯಾಸ ಇದೆ. ಈ ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ಸಾಕ್ಷರತೆ ಎಷ್ಟಿತ್ತು? 30% ಇತ್ತು. ಆದ್ರೆ ಸಂಸ್ಕಾರ 100% ಇತ್ತು. ಅವರಿಗೆ ನಿಮ್ಮ ಸಹಕಾರ, ಸಹಕಾರ ಅದಲ್ಲದೆ ವೈಯಕ್ತಿಕವಾಗಿ ಕೂಡ ನೀವು ಪ್ರೀತಿಯ ಸಹಕಾರವನ್ನು ವ್ಯಕ್ತಪಡಿಸಿದ್ದೀರಾ. ಪ್ರಶ್ನೆಯನ್ನ ಸಲ್ಲಿಸಲಾಗ್ತಾ ಇದೆ. ಡಾಕ್ಟರ್ CN ಮಂಜುನಾಥ್. ಏನು ಈ ಕಾರ್ಯಕ್ರಮವನ್ನು ಮಾಡಿದ್ದೀರಾ, ಬಹಳ ಎಲ್ಲರಿಗೂ ಕೂಡ ಮೆಚ್ಚಿನ ಕಾರ್ಯಕ್ರಮ. ಯಾಕೆಂದರೆ ಇವತ್ತು ನಾನು ನನ್ನ ವಾರ್ಡ್ ಪಕ್ಕದ ವಾರ್ಡಲ್ಲಿ ರಿವರ್ಸ್ ಕಾಲೋನಿ ಅಂತ ಇದೆ, ಅಲ್ಲಿ ಆ ವಾರ್ಡಲ್ಲಿ ಹೋದಾಗ ಭಾಳ ನೋವಾಗೋದಿಷ್ಟೇ. ಪ್ರತಿಯೊಬ್ಬರು ಕೂಡ ಮನೆಯಲ್ಲೇ ಕೂಡ ನೇಯ್ಗೆ ಇಟ್ಕೊಂಡು ಮಿಷಿನನ್ನು ಇಟ್ಕೊಂಡು ಜೀವನ ಮಾಡಿ ನಡೆಸ್ತಾ ಇದ್ದೀವಿ. ಆದರೂ ಕೂಡ ಇಷ್ಟು ಜನದಲ್ಲಿ ಇಂಥರದಲ್ಲಿ ಇದ್ದಾಗೂ ಕೂಡ ನಾವು ಕಾರ್ಯಕ್ರಮವನ್ನು ಒಂದು ಹಾಸ್ಟೆಲ್ ಮಾಡಲೇಬೇಕು ಅಂತ ಫಸ್ಟು ಸಲ ಬಂದು ಲಕ್ಷ್ಮೀನಾರಾಯಣ್ ಸಾರು ಹೇಳಿದ್ರು, ಸೋಮಶೇಖರ್ ಇಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂತ ಇದ್ದೀವಿ, ನೋಡಿದ್ರೆ ಈ ರಸ್ತೆ ಹಿಂಗಿದೆ, ನೀರಿಲ್ಲ, ಏನು ಮಾಡೋದು ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಸರ್ ನಾನಿದ್ದೀನಿ, ನಿಮಗೆ ಬಿಲ್ಡಿಂಗ್ ಕಟ್ಟುವಷ್ಟರೊಳಗಡೆ ರಸ್ತೆ ಟಾರ್ ಹಾಕ್ಕೊಡ್ತೀನಿ ಅಂತ ಹೇಳಿದೆ. ಅಷ್ಟರೊಳಗಡೆ ಕಾವೇರಿ ನೀರನ್ನು ತಂದು ಕೊಡ್ತೀನಿ ಅಂತ ಹೇಳಿದೆ. ಏನೋ ಅವ್ರು ಬಂದು ಅವ್ರು ಇಲ್ಲಿ ಬಂದಿಟ್ಟು ಕಾಲು ಗುಣ ಏನೋ ನಾನು ಹೇಳಿದ್ದಲ್ಲ, ಅವ್ರ ಕಾಲು ಗುಣದಿಂದ ನನಗೆ ಆಗೋಯ್ತು, ಸಕ್ಸಸ್ ಆಗೋಯ್ತು. ಹಾಗಾಗಿ ಒಬ್ರು ಹಿರಿಯರು ಬಂದು ನಮ್ಮ ಸ್ಥಳದಲ್ಲಿ ಬಂದು ಹೋದರೆ ಅದು ಎಷ್ಟು ಮುಖ್ಯ ಅಂತ ನಾವು ಹಿರಿಯರ ಜೊತೆಲಿ ಇದ್ದಾಗ ನಮಗೆ ಆ ಒಂದು ಗಮನವನ್ನ ಅಂದ್ರೆ ನಮಗೆ ಅಧಿಕಾರ ಇರ್ಲಿ ಇಲ್ಲದೆ ಇರ್ಲಿ, ನಮಗೆ ಗೊತ್ತಿರುವಂತದ್ದು ನಮಗೆ ಆಗುವಂತದನ್ನ ಕೆಲಸ ಮಾಡ್ತೀವಿ ಅಂತೇಳಿ ಕುರುಹಿನ ಶೆಟ್ಟಿ ಸಮುದಾಯಕ್ಕೆ ಅವರು ಸಹಕರಿಸಿದ್ದಾರೆ. ವೇದಿಕೆ ಪರವಾಗಿ, ಟ್ರಸ್ಟ್ ಪರವಾಗಿ ಧನ್ಯವಾದ. ಮತ್ತೊಮ್ಮೆ ಶ್ರೀ ಸೋಮಶೇಖರ್ ಅವರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ.
ವತಿಯಿಂದ ಈ ದಿನ ಶುಭ ದಿನ 21/6/2026 ಭಾನುವಾರದಂದು ನಾವು ಏನು ಒಂದು ಗುರಿಯನ್ನು ಇಟ್ಕೊಂಡಿದ್ವಿ ಅದನ್ನು ಇವತ್ತು ನಾವು ಸಾಧನೆ ಮಾಡಿದ್ದೀವಿ. ನಮ್ಮ ಸಮಾಜದ ಬಡ ಕುಟುಂಬದ ಹೆಣ್ಣು ಮಕ್ಕಳ ಹೆಚ್ಚಿನ ವಿದ್ಯಾಭ್ಯಾಸಕ್ಕೋಸ್ಕರ ಬೆಂಗಳೂರಿನಲ್ಲಿ ನೂತನವಾಗಿ ವಿದ್ಯಾರ್ಥಿ ನಿಲಯವನ್ನು ನಾವು ಉದ್ಘಾಟಿಸಿದ್ದೇವೆ. ಇದರ ಪ್ರಯೋಜನ ನಮ್ಮ ಸಮಾಜಕ್ಕೆ ವಿಶೇಷವಾಗಿ ಮುಂದಿನ ದಿನಗಳಲ್ಲಿ ತಲುಪುವ ರೀತಿಯಲ್ಲಿ ನಾವು ಇದನ್ನು ತಲುಪಿಸ್ತಾ ಇದ್ದೀವಿ. ನಾವು ಈ ಒಂದು ವಿದ್ಯಾರ್ಥಿ ನಿಲಯ ರಾಜ್ಯದ ಮೊಟ್ಟ ಮೊದಲ ವಿದ್ಯಾರ್ಥಿನಿ ನಿಲಯವಾಗಿರುವುದು ವಿಶೇಷವಾಗಿದೆ. ಈ ವಿದ್ಯಾರ್ಥಿನಿ ನಿಲಯದಲ್ಲಿ ಮುಂದಿನ ದಿನಗಳಲ್ಲಿ ನಾವು 50 ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಊಟ ಮತ್ತು ವಸತಿಯ ಸೌಕರ್ಯವನ್ನು ಕಲ್ಪಿಸಿ ಅವರ ಶೈಕ್ಷಣಿಕ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಮಾಡಿ ಅವರು ಮುಂದಿನ ಭವಿಷ್ಯವನ್ನು ರೂಪಿಸಿಕೊಳ್ಳಕ್ಕೆ ನಾವು ಸಹಾಯ ಮಾಡೋದಕ್ಕೆ ಸದಾ ಸಿದ್ಧರಿದ್ದೇವೆ, ಸನ್ನದ್ಧರಾಗಿದ್ದೇವೆ ಅಂತ ತಿಳಿಸಲು ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ. ನಾಡಿನಲ್ಲಿ ನಮ್ಮ ಸಂಸ್ಥೆ, ನಮ್ಮ ಈ ಕುಲಬಾಂಧವರಲ್ಲಿ ಹೆಚ್ಚುವರಿ ಮಕ್ಕಳು ಮೂಲತಃ ಈ ಗ್ರಾಮೀಣ ಪ್ರದೇಶಗಳಲ್ಲಿದ್ದು ಅವರು ಓದಲಿಕ್ಕೆ ಸಿಟಿಗೆ ಬಂದಾಗ ಅವರಿಗೆ ಯಾವ ವ್ಯವಸ್ಥೆ ಇಲ್ಲದೆ ಅವರು ಓದೋದು ಅಲ್ಲಿಗೆ ಡಿಸ್ಕಂಟಿನ್ಯೂ ಮಾಡೋಂಥ ಪರಿಸ್ಥಿತಿಗಳು ಭಾಳ ಇದ್ವು. ಅದಕ್ಕಾಗಿ ನಾವು ಇದನ್ನು ಯೋಚನೆ ಮಾಡಿ ಯಾರು PUC ಕಂಪ್ಲೀಟ್ ಮಾಡಿರ್ತಾರೋ ಆ ಹೆಣ್ಮಕ್ಳಿಗೆ ಅವರು ಬಂದು ಹೆಚ್ಚಿನ ಮುಂದೆ ಅವರಿಗೆ CET ರ್ಯಾಂಕ್ ಬಂದಿರುತ್ತೆ, MBBS ಸೀಟ್ ಬಂದಿರುತ್ತೆ, ಅವರು ಮುಂದುವರಿಸೋದಕ್ಕೆ ಅವರಿಗೆ ಶಕ್ತಿ ಇಲ್ಲದೆ ಅಲ್ಲಿಗೆ ನಿಂತು ಹೋಗ್ತಾ ಇದ್ರು. ತಂದೆ ತಾಯಿಗಳು ಅವರಿಗೆ ಮದುವೆ ಮಾಡಿ ಕಳಿಸಿದ್ರೆ ಕೆಲಸ ಆಗುತ್ತೆ ಅಂತಂದೇಳಿ ಓದೋದನ್ನು ಡಿಸ್ಕಂಟಿನ್ಯೂ ಮಾಡಿಸಿ ಅದೇ ದುಡ್ಡಿನಿಂದ ಮದುವೆ ಮಾಡಿ ಕಳಿಸ್ತಾ ಇದ್ರು. ಅದನ್ನು ತಡೆಗಟ್ಟಲು ನಾವು ಒಂದು 11 ಜನ ನಾವು ಟ್ರಸ್ಟಿಗಳು ಯೋಚನೆ ಮಾಡಿ ಇದನ್ನು ರೂಪಕಲ್ಪನೆ ಮಾಡಿ ಇದನ್ನು ಇನ್ಕಾರ್ಪೊರೇಷನ್ ಮಾಡಿ ಈಗ ಇದನ್ನು ತಲುಪ್ತಿದ್ದೀವಿ. ಕಳೆದ 14 ವರ್ಷದಿಂದ ನಾವು 2016ರಿಂದ ಇದನ್ನು ಮಾಡ್ತಾ ಇದ್ದೀವಿ. ಇಲ್ಲಿಗೆ 150 ಜನ ಸ್ಟೂಡೆಂಟ್ಸ್ ಇದನ್ನು ಫಲ ತಗೊಂಡಿದ್ದಾರೆ. ಆಲ್ರೆಡಿ ಈಗ ಅಟ್ ಪ್ರೆಸೆಂಟು ಒಂದು 40 ಜನ ಸ್ಟೂಡೆಂಟ್ಸು ಈಗಲೂ ಕೂಡ ತಗೊಳ್ತಾ ಇದ್ದಾರೆ. ಈಗ ಬೆಂಗಳೂರಿಗೆ ಬರೋ ಜನ ಹೆಚ್ಚಾಗಿರೋದ್ರಿಂದ ಅವರಿಗೆ PG ಸೆಂಟರ್ ಖರ್ಚುಗಳು ಭಾಳ ಬರುತ್ತೆ ಅಂತ ಹೇಳಿ ಇಲ್ಲೇ ನಾವು ಟ್ರಸ್ಟ್ ವತಿಯಿಂದ ಒಂದು ಉಚಿತ ವ್ಯವಸ್ಥೆ, ವಾಸ ಮತ್ತು ಊಟದ ವ್ಯವಸ್ಥೆಗೆ ನಾವು ಇದನ್ನು ಮಾಡಿ. ಸಿದ್ದಪ್ಪ ಮುಕ್ಕಣ್ಣ ಭಾವಿಕಟ್ಟಿ ಅಂತ, ನಾನು ಈ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿ. ಇವತ್ತಿನ ದಿವಸ ನಮ್ಮ ಸಮಾಜದ ಎಲ್ಲ ಬಾಂಧವರು ಬಂದಿದ್ದು ನೋಡಿ ನನಗೆ ತುಂಬ ಸಂತೋಷ ಆಯಿತು. ನಾನು ಸರ್ಕಾರಿ ನೌಕರಿಯಲ್ಲಿದ್ದೆ. ಸರ್ಕಾರಿ ನೌಕರಿಯಲ್ಲಿ ನಾನು ರಿಟೈರ್ ಆಗುವವರೆಗೆ ನಮ್ಮ ಸಲುವಾಗಿ ನಾವು ಕೆಲಸ ಮಾಡಿದ್ದೀವಿ. ರಿಟೈರ್ ಆದಮೇಲೆ ಈ ಸಮಾಜ ಸಲುವಾಗಿ ಏನು ಕೆಲಸ ಮಾಡಿದ್ದೀನಿ ಅಂತ ಸ್ವಲ್ಪ ಅಲ್ಪ ಕಾರ್ಯ ಮಾಡಿದ್ದೀನಿ ಅಂತ ಅನಿಸ್ತದೆ. ಅದು ತುಂಬ ಸಂತೋಷ ಪಡ್ತಾ ಇದೆ. ಇದರಿಂದ ನಮ್ಮ ಸಮಾಜದ ಹೆಣ್ಣುಮಕ್ಕಳಿಗೆ, ಬಡ ಹೆಣ್ಣುಮಕ್ಕಳಿಗೆ ಅನುಕೂಲ ಆಗುತ್ತೆ. ಅವರು ವಿದ್ಯಾಭ್ಯಾಸ ಪಡೆದುಕೊಂಡು ಮುಂದಿನ ಒಂದು ತಮ್ಮ ಜೀವನವನ್ನು ನಿರ್ಮಾಣ ಮಾಡ್ಕೊಳ್ತಾರೆ. ಅದಕ್ಕೆ ಭಾಳ ಅನುಕೂಲ ಆಗುತ್ತೆ ಇಂಥ ಹಾಸ್ಟೆಲ್ ಇರೋದರಿಂದ ಅಂಥೇಳಿ ನಾವುಗಳೆಲ್ಲ ಟ್ರಸ್ಟಿಗಳಲ್ಲಿ ಸೇರ್ಕೊಂಡು ಇದು ಮಾಡಿದ್ದೀವಿ. ಇದರಿಂದ ಜನರಿಗೆ ಅನುಕೂಲ ಆದರೆ ಅದೇ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಕುರುಹಿನ್ ಶೆಟ್ಟಿ ಸಮಾಜ ನೇಕಾರ ಸಮಾಜ ಹಿಂದುಳಿದ ಸಮಾಜಗಳಲ್ಲಿ ಒಂದು. ಹಿಂದುಳಿದ ಸಮಾಜದಿಂದ ಸಮಾಜಕ್ಕೆ ತುಂಬ ದೊಡ್ಡ ಕೆಲಸ ಆಗಬೇಕು ಮುಂದಿನ ದಿನಗಳಲ್ಲಿ. ಏಕೆಂದರೆ ಇಡೀ ಕರ್ನಾಟಕದ ಜನಸಂಖ್ಯೆ 54% ನಾವಿದ್ದೀವಿ. ಇದರಲ್ಲಿ ನಮ್ಮ ಯೋಗದಾನ ಹೇಗಿರಬೇಕು ಅಂತಂದರೆ ಇಡೀ ಸಮುದಾಯಕ್ಕೆ, ಅಂದರೆ ಸಮಾಜಕ್ಕೆ ಮತ್ತು ಇಡೀ ಸಮುದಾಯಕ್ಕೆ ನೇತೃತ್ವ ವಹಿಸುವಂಥ ಜನ ಇಲ್ಲಿಂದ ಬರಬೇಕು. ಹಾಗಾಗಿ ಮುಂಬರುವಂಥ ದಿನಗಳಲ್ಲಿ ಸಮಾಜದಲ್ಲಿ ಹೆಣ್ಣು ಮತ್ತು ಗಂಡು ಇಬ್ಬರೂ ಕೂಡ ಸಮಸಮನಾಗಿ ಕೆಲಸ ಮಾಡುವಂಥ ಅವಶ್ಯಕತೆ ಇದೆ. ಈ ಒಂದು ನಿಟ್ಟಿನಲ್ಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಆರ್ಥಿಕ ದೃಷ್ಟಿಯಿಂದ ಹಿಂದುಳಿದು ತಮ್ಮ ಉನ್ನತ ಶಿಕ್ಷಣಕ್ಕಾಗಿ ವಂಚಿತರಾಗುವಂಥವ್ರನ್ನ ಬೆಂಗಳೂರಿನಲ್ಲಿ ಸೌಲಭ್ಯವನ್ನು ಕೊಟ್ಟು ಇಲ್ಲಿ ನಾವು ಇವತ್ತಿನ ಕಾಂಪಿಟೇಟಿವ್ ವರ್ಲ್ಡ್ ಏನಿದೆಯೋ ಅದಕ್ಕೆ ತಯಾರು ಮಾಡುವಂಥ ಒಂದು ವಿದ್ಯಾರ್ಥಿ ನಿಲಯ ಇದೆ. ಅದು ಮಹಿಳೆಯರಿಗಾಗಿಯೇ ವಿಶೇಷವಾಗಿ ಗಮನ ಕೊಟ್ಟಿದ್ದಾರೆ. ಹಾಗಾಗಿ ಅಖಿಲ ಭಾರತ ಕುರುಹಿನ್ ಶೆಟ್ಟಿ ನೇಕಾರ ಸಮಾಜದ ವಿದ್ಯಾರ್ಥಿನಿ ನಿಲಯ ಆಗಿದೆ. ಮುಂಬರುವಂಥ ದಿನಗಳಲ್ಲಿ ಇದು ಎಲ್ಲರಿಗೂ ಪ್ರೇರಣೆ ಆಗುತ್ತೆ. ಅಂದರೆ ನಾವೇ ಇನ್ನಷ್ಟು ಮಾಡ್ತೀವಿ ಅಂತಲ್ಲ, ಆದರೆ ಬೇರೆಯವರಿಗೆ ಇವರು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ನಮ್ಮ ವಿದ್ಯಾರ್ಥಿನಿ ನಿಲಯವನ್ನು ಉನ್ನತೀಕರಣಗೊಳಿಸೋಣ, ಇಷ್ಟು ಸುಸಜ್ಜಿತವಾಗಿ ವ್ಯವಸ್ಥಿತವಾಗಿ ಮತ್ತು ಎಲ್ಲರಿಗೂ ಮಾದರಿಯಾಗಿರೋ ರೀತಿಯಲ್ಲಿ ಮಾಡೋಣ ಅನ್ನುವಂಥದ್ದಕ್ಕೆ ಮೇಲ್ಪಂಕ್ತಿ ಹಾಕಿದ್ದೀವಿ ಇವತ್ತು. ಇದರಲ್ಲಿ ತುಂಬ ಜನ ಹಿರಿಯರ ಪರಿಶ್ರಮ ಇದೆ.
ಕರ್ನಾಟಕದಾದ್ಯಂತ ಓಡಾಡಿದ್ದಾರೆ. ಹಾಗೆ ಕರ್ನಾಟಕದ ಬಿಟ್ಟು ಭಾರತದ ಬೇರೆ ಕಡೆಗೂ ಕೂಡ ಓಡಾಡಿ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಇವತ್ತೊಂದು ಯಶಸ್ಸಾಗಿದೆ. ಸೀಯಿಂಗ್ ಈಸ್ ಬಿಲೀವಿಂಗ್, ನೋಡೋದು ನಂಬಿಕೆಗೆ ಅರ್ಹ ಆಗುತ್ತೆ. ಹಾಗಾಗಿ ಇವತ್ತು ಎಲ್ಲರೂ ಕೂಡ ಇವತ್ತೇ 25,000, 50,000, 75,000 ಲಕ್ಷ ದೇಣಿಗೆ ಕೊಟ್ಟರಲ್ಲ, ಅವ್ರಿಗೆ ಈ ಕಾರ್ಯದ ಬಗ್ಗೆ ಗೊತ್ತಿರಲಿಲ್ಲ. ಯಾವಾಗ ಅವ್ರು ನೋಡಿದ್ರೋ ಇದು ನಿಜವಾದಂಥ ಕಾರ್ಯ ಮತ್ತು ಇದರಿಂದ ನಿಂತಿರುವಂತಹ ಜನನೂ ಕೂಡ ನಂಬಿಕೆಗೆ ಅರ್ಹರು, ಇದು ಬೆಳಿಬೇಕು ಅನ್ನುವಂತಹ ಭರವಸೆಯೊಂದಿಗೆ, ವಿಶ್ವಾಸದೊಂದಿಗೆ ಇದನ್ನ ಹಣವನ್ನ ದಾನ ಮಾಡಿದ್ದಾರೆ. ಅವರ ವಿಶ್ವಾಸವನ್ನು ಉಳಿಸ್ಕೊಳ್ತಾ ಬರುವಂಥ ವಿದ್ಯಾರ್ಥಿನಿಯರಿಗೆ ಉತ್ತಮವಾದಂತಹ ಒಂದು ಸೌಕರ್ಯವನ್ನ ಮತ್ತೆ ಮಾರ್ಗದರ್ಶನವನ್ನ ಕಲ್ಪಿಸ್ತಾ ಈ ಭಾರತದ ಪ್ರಜೆಗಳಲ್ಲಿ ಅವರೂ ಕೂಡ ಉನ್ನತವಾದಂಥ ಸ್ಥಾನಕ್ಕೆ ಹೋಗಬೇಕು, ನಮ್ಮ ಕುರಿನ್ ಶೆಟ್ಟಿ ಸಮಾಜದ ಮಹಿಳೆಯರು ಅನ್ನುವಂಥ ದೂರದೃಷ್ಟಿ ಇಟ್ಕೊಂಡು ಮಾಡ್ಕೊಂಡಿರೋದು ಅಭಿನಂದನಾರ್ಹ, ಸ್ವಾಗತಾರ್ಹ. ಲಕ್ಷ್ಮೀನಾರಾಯಣ ಅವರು, ಕೆ ವೆಂಕಟೇಶ್ ಅವರು, ಹಾಗೆಯೇ ಇದರ ಎಲ್ಲ ಟ್ರಸ್ಟಿಗಳು ಯಾರಿದ್ದಾರೋ ಅಭಿನಂದನಾರ್ಹರು. ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನು ಈ ಮೂಲಕ ನಾನು ಸಲ್ಲಿಸ್ತೀನಿ. ಮುಂದಿನ ದಿನಗಳಲ್ಲಿ ಈ ಟ್ರಸ್ಟ್ ಈಗ ವಿದ್ಯಾರ್ಥಿ ನಿಧಿ ಹಮ್ಮಿಕೊಂಡಿದ್ದಾರೆ, ಶಿಕ್ಷಣಕ್ಕೆ ನಾವು ಒತ್ತು ಕೊಟ್ಟು ಏನು ಮಾಡೋ ಒಂದು ಕಾಲೇಜ್ ಆಗಲಿ ಶಾಲೆಗಳು ಮಾಡುವಂಥ ಪ್ರಕ್ರಿಯೆ ಇದೆ ಸರ್. ನೋಡಿ, ಅದಕ್ಕೆ ತುಂಬ ಒಂದು ದೂರದ ಯೋಚನೆ ಬೇಕಾಗುತ್ತೆ. ಯಾಕೆ ಅಂತಂದರೆ ಅದು ತುಂಬ ದೊಡ್ಡ ಕೆಲಸ. ಅದಕ್ಕೆ ನಾನು ಹೇಳುವಂಥದ್ದು ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ, ಅಂದರೆ ಈ ರೀತಿ ಯಾರ್ಯಾರೋ ಮಾಡ್ತಾ ಇದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಕುರಿನ್ ಶೆಟ್ಟಿ ಸಮಾಜದವರೇ ತುಂಬ ಜನ ಶಾಲಾ ಕಾಲೇಜುಗಳನ್ನು ನಡೆಸುವಂಥವ್ರು ಇದ್ದಾರೆ. ಇವರೆಲ್ಲರನ್ನೂ ಕೂಡ ಒಂದು ಛತ್ರದ ಅಡಿಯಲ್ಲಿ ತಂದು, ಒಂದು ವೇದಿಕೆಯಲ್ಲಿ ತಂದು ಅವ್ರಿಗೂ ಮಾರ್ಗದರ್ಶನ ಮಾಡ್ತಾ ಅವರೆಲ್ಲರನ್ನೂ ಕೂಡ ಒಂದು ಕುರಿನ್ ಶೆಟ್ಟಿ ಸಮಾಜದ ಅವಿಭಾಜ್ಯ ಅಂಗವಾಗಿ ನಾವು ಮಾಡುವಂಥ ಕೆಲಸಕ್ಕೆ ಮುನ್ನುಡಿ ಬರೆದಂಗಾಗಿದೆ. ಆದರೆ ಅದಕ್ಕೂ ಒಂದು ದೊಡ್ಡ ದೀರ್ಘ ಪ್ರಯತ್ನ ಇದೆ. ಇದ್ರ ಜೊತೆಯಲ್ಲಿ ಯುವಕರು ಕೂಡ ದೊಡ್ಡ ಪ್ರಮಾಣದಲ್ಲಿ ಕೈ ಜೋಡಿಸ್ಬೇಕು, ಅವ್ರನ್ನ ಇದ್ರ ಜೊತೆಲಿ ಸೇರಿಸ್ಕೊಂಡು ನಡೆಸಬೇಕು ಅನ್ನೋವಂಥದ್ದು ನಾನೇನು ಹೇಳಿದ್ದೀನಿ, ಅದಕ್ಕೂ ನಾವು ಒತ್ತು ಕೊಡ್ತಾ ಮುಂಬರುವಂಥ ದಿನಗಳಲ್ಲಿ ಈ ಬಲಿಷ್ಠ ಭಾರತವನ್ನು ಅಮೃತ ಕಾಲದಿಂದ ವಿಕಸಿತ ಭಾರತವಾಗಿ ಏನು ನರೇಂದ್ರ ಮೋದಿ ಅವರು ಕರೆ ಕೊಟ್ಟಿದ್ದಾರೋ ಅದಕ್ಕೂ ನಾವು ಕೂಡ ದಾಪುಗಾಲ ಹಾಕಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತೀವಿ. ಖಂಡಿತ ಅದೇನಿಲ್ಲ, ನಾನು ಟ್ರಸ್ಟ್ಗೆ ಬೆಂಗಾವಲಾಗಿ ನಿಲ್ಲತ್ತೆ ಅಂದರೆ ಇಡೀ ಸಮಾಜಕ್ಕೇನೆ ಬೆಂಬಲವಾಗಿ ನಿಲ್ಲುವಂಥದ್ದು, ಒಬ್ಬ ಕಾರ್ಯಕರ್ತನಾಗಿ ದುಡಿಯುವಂಥದ್ದು ಒಂದು ಪ್ರವೃತ್ತಿ. ಟ್ರಸ್ಟಿಗಳಾಗಿ ಅದೆಲ್ಲ ಮುಂಚೂಣಿನಲ್ಲಿ ನಡೆಸುವಂಥ ತುಂಬ ಜನ ಇದ್ದಾರೆ. ಆದರೆ ಹಿಂದೆ ನಿಂತ್ಕೊಂಡು ಕೆಲಸ ಮಾಡುವಂಥ ಶಕ್ತಿ ಭಗವಂತ ನಮಗೆ ಕೊಟ್ಟಿದ್ದಾನೆ. ಅದೇ ರೀತಿಯಲ್ಲಿ ನಾವು ಮುಂದುವರಿಸ್ಕೊಂಡು ಈ ಮಹಿಳಾ ಮಕ್ಕಳಿಗೆ ಏನು ಟ್ರಸ್ಟಿಂದ ಯುವಕರು ಬರಬೇಕು ವಿಚಾರದಲ್ಲಿ, ಸೊ ಆ ಯುವಕರ ದೃಷ್ಟಿಯಿಂದ ಇವರು ಇದಕ್ಕೆ ಮಾರ್ಗದರ್ಶನ ತಗೊಂಡು ಯಾವ ರೀತಿ ಮುಂದೆ ನಡೆಸ್ತಾರೆ. ಅದೇ ಮುಂಬರುವಂಥ ದಿನಗಳಲ್ಲಿ ಈ ಟ್ರಸ್ಟಿಗಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ತಾ ಅದರಲ್ಲಿ ತಗೊಳ್ಳುವಂಥ ಸಂದರ್ಭದಲ್ಲಿ ಯುವಕರನ್ನ ತಗೊಂಡಾಗ, ಮಧ್ಯವಯಸ್ಕರನ್ನ ಯುವಕರನ್ನ ತಗೊಂಡಾಗ ಅವ್ರಿಗೂ ಕೂಡ ಮಾರ್ಗದರ್ಶನ ಸಿಗುತ್ತೆ. ಅಂದರೆ ಇವರು ಒಂದು 16 ವರ್ಷಗಳು ಇವ್ರ ಕೈ ಕೆಳಗಡೆ ಪಳಗ್ತಾರೆ ಅವರು. ಹಾಗಾಗಿ ಅವರು ಕೂಡ ಒಂದು ಒಳ್ಳೆ ದೃಷ್ಟಿಯನ್ನು ಇಟ್ಕೊಂಡು ಬೆಳೀತಾರೆ. ಅದರಿಂದ ಸಮಾಜಕ್ಕೆ ಮುಂಬರುವಂಥ 30-50 ವರ್ಷಗಳ ಕಾಲ ಲಾಭ ಆಗುತ್ತೆ. ಒಟ್ಟಾರೆ ಕುಲ ಬಾಂಧವರು ತಾವು ಏನು ಹೇಳ್ತೀರಾ ಸರ್? ನೋಡಿ, ಒಟ್ಟಾರೆ ಈಗ ಆಗ್ತಾ ಇರುವಂತಹ ದೇಶದ ಪರಿಸ್ಥಿತಿಯನ್ನ, ಇಡೀ ಜಗತ್ತಿನಲ್ಲಿ ಆಗ್ತಾ ಇರುವಂತಹ ವಿದ್ಯಮಾನಗಳನ್ನ ಗಮನಿಸಿ ಸ್ಪರ್ಧಾತ್ಮಕ ಯುಗಕ್ಕೆ ನಾವು ತಯಾರಾಗಬೇಕು, ಸಜ್ಜುಗೊಳ್ಳಬೇಕು. ನಮ್ಮಲ್ಲಿರುವಂಥ ಎಲ್ಲ ಜಡತ್ವವನ್ನು ಬಿಟ್ಟು ಅತ್ಯಂತ ಸಕ್ರಿಯತೆಯಿಂದ ವಿದ್ಯಾಭ್ಯಾಸವನ್ನ, ಸಾಫ್ಟ್ ಸ್ಕಿಲ್ನ, ಹಾಗೇನೆ ಸವಾಲುಗಳನ್ನು ಎದುರಿಸಿ ನಿಲ್ತಾ ಇಡೀ ಪ್ರಪಂಚಕ್ಕೆ ನಾವು ಸಾಮರ್ಥ್ಯವಂತರು ಅಂತ ತೋರಿಸುವಂಥದ್ರಲ್ಲಿ ನಾವು ಕೂಡ ಭಾಗಿಗಳಾಗಬೇಕು ಅನ್ನುವಂಥ ಕರೆಯನ್ನು ಕೊಡ್ತೀವಿ.